ಕಲಬುರಗಿ ತಾಲೂಕಿನ ನಂದೂರು ಬಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಕಾಂಗ್ರೆಸ್ ಪಕ್ಷದ 6 ಜನರು ನಿರ್ದೇಶಕರಾಗಿ ಆಯ್ಕೆಯಾಗಿ ಅಧಿಕಾರ ಹಿಡಿಯುವ ಎಲ್ಲ ವ್ಯವಸ್ಥೆ ಆಗಿತ್ತು. ಆದರೆ ಡಿಸಿಸಿ ಅಧ್ಯಕ್ಷರಾಗಿರುವ ಸೋಮಶೇಖರ್ ಗೋನಾಯಕ್ ಅವರ ನಿರ್ದೇಶನದಂತೆ 5 ಸದಸ್ಯರ ಬಲದೊಂದಿಗೆ ಬಿಜೆಪಿಗೆ ಮತ ನೀಡುವಂತೆ ಕಳಿಸಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ದ್ರೋಹ ಬಗೆದು ಕಾಂಗ್ರೆಸ್ಗೆ ಅಧಿಕಾರದಿಂದ ದೂರವಿಟ್ಟಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಕ್ಬರ್ ಹುಸೇನಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಟ್ಟು 11 ಜನ ಸದಸ್ಯ ಬಲ ಹೊಂದಿರುವ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತರು 6 ಜನ ಗೆಲುವು ಸಾಧಿಸುವುದರ ಮೂಲಕ ಅಧಿಕಾರಕ್ಕೇರುವ ಎಲ್ಲ ಲಕ್ಷಣಗಳು ಇದ್ವು. ಆದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹೆಸರು ಸುಖ ಸುಮ್ಮನೆ ಎಳೆದು ತಂದಿದ್ದಾರೆ. ಅದನ್ನು ನಾವು ನಂಬುವುದಿಲ್ಲ. ಹೀಗಾಗಿ ಸದಸ್ಯರೆಲ್ಲರನ್ನೂ ಮನೆಗೆ ಕರೆಸಿಕೊಂಡು ಎಲ್ಲ ಭರವಸೆ ನೀಡಿ ಕೊನೆಗೆ ಬಿಜೆಪಿಯವರಿಗೆ ಮತ ನೀಡಲು ಹೇಳಿದ್ದಾರೆ. ಹೀಗಾಗಿ ಸದಸ್ಯ ಬಲ ಸಮಬಲವಾಗಿದ್ದು ಚೀಟಿ ಮುಖಾಂತರ ಬಿಜೆಪಿಗೆ ಅಧಿಕಾರ ಹೋಗುವ ಹಾಗೆ ನೋಡಿಕೊಂಡು ನಮಗೆ ದೂರಿಟ್ಟಿದ್ದಾರೆ ಎಂದು ಆರೋಪಿಸಿದರು. ಅಧಿಕಾರದಿಂದ ಕಳೆದ 40 ವರ್ಷಗಳಿಂದ ಪಕ್ಷದಲ್ಲಿ ಇದ್ದುಕೊಂಡು ನಿಷ್ಠಾವಂತರಾಗಿ ಸೇವೆ ಸಲ್ಲಿಸುತ್ತಿರುವವರಿಗೆ ಮಾಡಿರುವ ಅನ್ಯಾಯದಿಂದಾಗಿ ನೋವಾಗಿದೆ. ಈ ಕೂಡಲೇ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿ ನಿಷ್ಠಾವಂತರಿಗೆ ನ್ಯಾಯ ಒದಗಿಸಬೇಕು. ಹೀಗಾಗಿ ಸಂಘದ ನಿರ್ದೇಶಕರ ಸ್ಥಾನದಿಂದ 6 ಜನರು ರಾಜೀನಾಮೆ ಕೊಡಲು ನಿರ್ಧರಿಸಿದ್ದೇವೆ ಎಂದರು. ಟೋಟಲಿ 11 ಸದಸ್ಯರು ಬಂದಿದ್ದೀವಿ. ಅದರೊಳಗೆ ನಾವು ನಮ್ಮ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಿಗೆ ನಾವು ಕೇಳ್ಕೊಂಡಾಗ ಮೆಜಾರಿಟಿ ನಮ್ಮದು 6 ಮಂದಿ ಮೆಜಾರಿಟಿ ಸರ್ ಇದು ಮಾಡಬೇಕು ಅಂತ ಇನ್ನು 6 ಮಂದಿದ್ದಾಗ ಯಾರು ಮಾಡ್ಬೋದು, ನಿಮಗೆ ಇದು ಆಗ್ತದಲ್ಲ ಅಂತ ಹೇಳಿ ಅದರೊಳಗೆ 6 ಮಂದಿ ಏನೈತ್ರಿ ಅದು ಅಲ್ಲಿ 6 ಮಂದಿ ನಮ್ಮದು ಎಲೆಕ್ಷನ್ ಎಲ್ಲ ಇದು ಮಾಡಿದ್ರು. ನಮ್ದು 6 ಮಂದಿ ನಾವು ಚುನಾಯಿಸಿ ನಮ್ದು ಇದು ಆಯಿತು. ಆದ್ಮೇಲೆ 1 ಗಂಟೆ 20 ಮಿನಿಟ್ಗೆ ಪ್ರತಿನಿಧಿ ಕೊಟ್ಟು ಕಳಿಸಿದ್ರು. ಬಿಜೆಪಿ ಕಡೆ ಇದು ಮಾಡ್ರಿ, ಬಿಜೆಪಿ ಕಡೆಯವರಿಗೆ ಇದು ವೋಟಿಂಗ್ ಮಾಡಿ ಅಂತ ಕೊಡ್ತಾರೆ. ನಾಮಿನೇಷನ್ ನಮ್ಮ ಯಾರಿ ನಮ್ಮ ಜಿಲ್ಲಾ ನಮ್ಮ ಡಿಸಿಸಿ ಬ್ಯಾಂಕ್ ಗೋನಾಯಕ್ ಸಾಹೇಬ್ ಅಧ್ಯಕ್ಷರು ಕೊಟ್ಟು ಕಳಿಸಿದ ಮೇಲೆ ಅವ್ರು ಬಂದು ವೋಟಿಂಗ್ ಮಾಡಿದ ಮೇಲೆ ಏನೈತೆ ಸರ್ ಮತ್ತು ಸಮ ಐತೆ. ಸಮ ಐತೆ ಆದ್ಮೇಲೆ ಸರ್ ನಮ್ದು ಇದು ಆಯ್ತು. ಈ ರೀತಿ ಎಲ್ಲ ಕಾಂಗ್ರೆಸ್ ಎಲ್ಲರೂ ಮಿನಿಸ್ಟರ್ ಅವ್ರದ್ದು ಹೆಸರು ಹೇಳಿಸಿ ಅವರು ಇದು ಮಾಡಿದ್ರು. ನಾವು ಮಿನಿಸ್ಟರ್ ಹೇಳಿದಾಗ ಮ್ಯಾಗಿ ಮಿನಿಸ್ಟರ್ ಬಂತಪ್ಪ ಒತ್ತಾಯ ನಾವೇನು ಮಾಡೋದು. ಮಿನಿಸ್ಟರ್ ಒತ್ತಾಯ ಅಂತಂದ್ರೆ ಈಗ ಗೌರ್ಮೆಂಟ್ ನಮ್ದು ಇದು ಇಟ್ಟು ಬಿಜೆಪಿದವ್ರಿಗೆ ಮಾಡ್ತಾರೆ ಅಂತಂದ್ರೆ ಇದು ಅಂತ ಇರೋದು. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು ಶುಭದ ಕಾರ್ಯದಿ ಬಣ್ಣಗಳ ನರ್ತನ ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.